ಕನ್ನಡ ರಾಜ್ಯೋತ್ಸವದ ಮಾಸದಲ್ಲಿ ಕನ್ನಡ ನಾಡು, ನುಡಿ, ಸಾಹಿತ್ಯ, ಕಲೆ, ವಿಜ್ಞಾನ, ಆಧ್ಯಾತ್ಮಿಕ ಕ್ಷೇತ್ರದ ಹಿರಿಯ ಸಾಧಕ ಕನ್ನಡಿಗರನ್ನು ಪರಿಚಯಿಸುವ ಕಾರ್ಯಕ್ರಮವೇ ಕನ್ನಡದ ಕಣ್ಮಣಿಗಳು. ಪ್ರಸ್ತುತಪಡಿಸಲಿದ್ದಾರೆ ಮೈಸೂರಿನ ಶ್ರೀಯುತ ಗಣೇಶ್ ದೀಕ್ಷಿತ್ರವರು. ಇವರ ತಂದೆ ನಾಟಕ ಕಂಪನಿಯಲ್ಲಿ ಎಲ್ಲರಿಗೂ ನಾಟಕವನ್ನು ಕಲಿಸುವ ವೃತ್ತಿಯನ್ನು ಅವಲಂಬಿಸಿದ್ದರು. ಎಲ್ಲ ಮಕ್ಕಳಂತೆ ಡಾಕ್ಟರ್ ರಾಜ್ ಕೂಡ ತಮ್ಮ ತಂದೆಯವರೊಂದಿಗೆ ತಮ್ಮ ಬಿಡುವಿನ ಸಮಯವನ್ನು ಕಳೆಯುತ್ತಿದ್ದರು. ಅಲ್ಲದೆ ಬಾಲ್ಯದಲ್ಲಿಯೇ ಇವರಲ್ಲಿ ಧೈರ್ಯ, ಸಾಹಸ, ತುಂಟಾಟ, ಗ್ರಾಮೀಣ ಕಲೆ ಮುಂತಾದವುಗಳ ಕಡೆ ಆಸಕ್ತಿ ಬಂದಿತು. ಇವರು ಪ್ರಕೃತಿಯ ಆರಾಧಕರೂ ಕೂಡ ಆಗಿದ್ದರು. ಇವರಿಗೆ ಶಾಲಾ ಶಿಕ್ಷಣದಲ್ಲಿ ಆಸಕ್ತಿ ಇಲ್ಲದುದರಿಂದ ಇವರನ್ನು ನಂಜನಗೂಡಿನಲ್ಲಿ ಸಂಗೀತ ಕಲಿಯಲು ಇವರ ತಂದೆ ತಾಯಿಯರು ಕಳುಹಿಸಿಕೊಟ್ಟರು. ಆದರೆ ಡಾಕ್ಟರ್ ರಾಜ್ರವರು ಇಲ್ಲಿಯೂ ಕೂಡ ಹೆಚ್ಚು ಸಾಧನೆ ಮಾಡಲಾಗದೆ ಗಾಜನ್ನೂರಿಗೆ ಮರಳಿ ಬರುತ್ತಾರೆ. ತಂದೆ ಪುಟ್ಟಸ್ವಾಮಿನವರು ನಾಟಕಕ್ಕಾಗಿ ಹೋದ ಕಡೆ ಡಾಕ್ಟರ್ ರಾಜ್ ಹೋಗುತ್ತಿದ್ದರು. ಅಲ್ಲಿಯೇ ತಮ್ಮ ಗರಿವಿಲ್ಲದಂತೆ ಇವರಿಗೆ ನಾಟಕದ ಬಗ್ಗೆ ಶಿಕ್ಷಣ ದೊರಕಲಾರಂಭಿಸಿತು. ಅನಂತರ ಅವರು ನೀಲಕಂಠಪ್ಪ ನಾಟಕ ಕಂಪನಿಗೆ ಸೇರುತ್ತಾರೆ. ತದನಂತರ ಗುಬ್ಬಿ ಕಂಪನಿಯನ್ನು ಸೇರಿ ಬೆಂಗಳೂರಿಗೆ ಬರುತ್ತಾರೆ. ಆಗ ಡಾಕ್ಟರ್ ರಾಜ್ರವರ ವಯಸ್ಸು ಕೇವಲ 14. ಈ ವಯಸ್ಸಿಗೆ ಅವರಿಗೆ ನಾಟಕದಲ್ಲಿ ಅಭಿನಯ ಮಾಡಲು ಅವಕಾಶ ದೊರಕುತ್ತದೆ. ಈ ಮೊದಲ ನಾಟಕ ಕೃಷ್ಣಲೀಲೆಯಲ್ಲಿ ಗೋಪಾಲಕನ ಪಾತ್ರ. ಅನಂತರ ಚಿತ್ರದುರ್ಗದಲ್ಲಿ ನಾಟಕ ಕಂಪನಿ ಇದ್ದಾಗ ಇಲ್ಲಿ ಇವರಿಗೆ ಕುರುಕ್ಷೇತ್ರ ನಾಟಕದಲ್ಲಿ ಅರ್ಜುನನ ಪಾತ್ರ ಹಾಗೂ ಭಕ್ತ ಅಂಬರೀಷ ನಾಟಕದಲ್ಲಿ ಕೂಡ ನಟನೆಗೆ ಅವಕಾಶ ದೊರಕುವ ಮೂಲಕ ಇವರಲ್ಲಿ ಹುದುಗಿದ್ದ ನಟನಾ ಕಲೆ ಹೊರಬರಲಾರಂಭಿಸುತ್ತದೆ. ಡಾಕ್ಟರ್ ರಾಜ್ರವರ ಅದೃಷ್ಟದ ಬಾಗಿಲು ತೆರೆಯಿತು ಎಂದರೆ ತಪ್ಪಾಗಲಾರದು. ಗುಬ್ಬಿ ಕಂಪನಿಯವರು ಬೇಡರ ಕಣ್ಣಪ್ಪ ಚಲನಚಿತ್ರವನ್ನು ನಿರ್ಮಾಣ ಮಾಡಲು ತೊಡಗುತ್ತಾರೆ. ಈ ಚಿತ್ರದಲ್ಲಿ ಪ್ರಮುಖ ಪಾತ್ರವು ಇವರನ್ನು ಕೈ ಬೀಸಿ ಕರೆಯುತ್ತದೆ. ಇದಕ್ಕೆ ಇವರ ಆರಾಧ್ಯ ದೈವ ಮುತ್ತತ್ತಿರಾಯನ ಅನುಗ್ರಹವೇ ಕಾರಣ ಎಂದು ಅವರು ನಂಬಿದ್ದರು. ಇದರಿಂದ ಡಾಕ್ಟರ್ ರಾಜ್ರವರ ಭಾಗ್ಯದ ಬಾಗಿಲು ತೆರೆಯಿತು. ಇವರು ಚಿತ್ರದುರ್ಗದಿಂದ ನೇರ ಮದರಾಸಿಗೆ ತೆರಳುತ್ತಾರೆ. ಈ ಚಿತ್ರದ ಸಮಯದಲ್ಲಿ ಇವರಿಗೆ ಮುತ್ತುರಾಜ್ ಬದಲಿಗೆ ರಾಜ್ಕುಮಾರ್ ಎಂಬ ಹೆಸರನ್ನು ಶ್ರೀಯುತ HLN ಸಿಂಹಾರವರು ಮರುನಾಮಕರಣ ಮಾಡಿದರು. ಅಂದಿನಿಂದ ಇವರ ಬದುಕು ಬಂಗಾರವಾಯಿತು. ಮುಂದಿನ ದಿನಗಳಲ್ಲಿ ಡಾಕ್ಟರ್ ರಾಜ್ರವರ ಕಂಕಣ ಭಾಗ್ಯ ಕೂಡಿಬರುತ್ತದೆ. ಇವರಿಗೆ ಶ್ರೀಮತಿ ಪಾರ್ವತಮ್ಮನವರೊಂದಿಗೆ ವಿವಾಹವಾಗುತ್ತದೆ. ಇವರ ದಾಂಪತ್ಯ ಜೀವನ ಸುಖವಾಗಿ ಪ್ರಾರಂಭವಾಗುತ್ತದೆ. ಇವರಿಗೆ 3 ಗಂಡು ಮಕ್ಕಳು ಹಾಗೂ 2 ಹೆಣ್ಣು ಮಕ್ಕಳ ತಂದೆಯಾಗಿ ಸಂಸಾರ ಸಾಗದಲ್ಲಿ ಕೂಡ ಮುಂದೆ ಸಾಗುತ್ತಾರೆ. ಡಾಕ್ಟರ್ ರಾಜ್ರವರು ಚಿತ್ರರಂಗದಲ್ಲಿ ಶಾಶ್ವತವಾಗಿ ನೆಲೆಯೂರ ತೊಡಗುತ್ತಾರೆ. ಇವರಿಗೆ ಒಂದು ಚಿತ್ರದ ನಂತರ ಮತ್ತೊಂದು ಚಿತ್ರಗಳ ಅವಕಾಶ ದೊರಕುತ್ತಾ ಸಾಗುತ್ತದೆ. ಅಲ್ಲದೆ ವಿಭಿನ್ನ ಪಾತ್ರಗಳ ಮೂಲಕ ಇವರ ಕಲಾ ಪ್ರತಿಭೆ ಬೆಳಕಿಗೆ ಬರಲು ಅವಕಾಶವಾಗುತ್ತದೆ. ಹೀಗೆ ಡಾಕ್ಟರ್ ರಾಜ್ರವರು ಒಟ್ಟು 205 ಚಲನಚಿತ್ರಗಳಲ್ಲಿ ಅಭಿನಯ ಮಾಡಿ ಅಂದಿನ ಮುಕ್ಕೋಟಿ ಕನ್ನಡಿಗರ ಮನಸೂರೆಗೊಳ್ಳುತ್ತಾರೆ. ಡಾಕ್ಟರ್ ರಾಜ್ರವರು ನಟಿಸಿದ ಬಂಗಾರದ ಮನುಷ್ಯ ಚಿತ್ರ ಒಂದು ದಾಖಲೆಯನ್ನು, ಇತಿಹಾಸವನ್ನು ಸೃಷ್ಟಿ ಮಾಡುತ್ತದೆ. ಇವರ ನಟನೆಯಿಂದ ಪ್ರೇರಣೆಗೊಂಡ ನೂರಾರು ಯುವಕರು ನಗರ ಪ್ರದೇಶಗಳಿಂದ ಹಿಂದಿರುಗಿ ಗ್ರಾಮಗಳಲ್ಲಿ ವ್ಯವಸಾಯ ಪ್ರಾರಂಭ ಮಾಡುತ್ತಾರೆ. ಕನ್ನಡದ ಉಳಿವಿಗಾಗಿ ನಡೆಯುವ ಹೋರಾಟಗಳಲ್ಲಿ ಡಾಕ್ಟರ್ ರಾಜ್ರವರು ಸದಾ ಕೈ ಜೋಡಿಸುವ ಮೂಲಕ ಭಾಷೆಯ ಮೇಲಿನ ಅಭಿಮಾನವನ್ನು ಕಾಪಾಡಿಕೊಂಡಿದ್ದರು. ಅದರಲ್ಲೂ ಗೋಕಾಕ್ ಚಳವಳಿ ಸಂದರ್ಭದಲ್ಲಿ ಇವರು ನೇರವಾಗಿ ಪಾಲ್ಗೊಂಡು ಹೋರಾಟಗಾರರನ್ನು ಪ್ರೋತ್ಸಾಹಿಸಿ ಈ ಹೋರಾಟ ಯಶಸ್ವಿಯಾಗಲು ಇವರ ಕೊಡುಗೆ ಸ್ಮರಣೀಯವಾದುದು. ಅಂತೆಯೇ ಚಲನಚಿತ್ರ ರಂಗದವರ ಸಮಸ್ಯೆಗಳು ಬಂದಾಗ ಡಾಕ್ಟರ್ ರಾಜ್ರವರು ಹೋರಾಟದ ಮುಂಚೂಣಿಯಲ್ಲಿದ್ದು ಅವರ ಕಷ್ಟಗಳಲ್ಲಿ ಸ್ಪಂದನೆ ನೀಡಿದ್ದಾರೆ.